ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯ. ಆದರೆ ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬನಿದ್ದಾನೆ, ಆತನು ದೇವರು ಪರಲೋಕದಲ್ಲಿ ಇದ್ದಾನೆ. ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳ್ತದೆ, ಅದ್ಭುತ ಪ್ರತಿಮೆಯ ಒಂದು ಕನಸು ಬೀಳ್ತದೆ. ಆದರೆ ಅವನು ಆ ಕನಸನ್ನು ಮರ್ತೋಗ್ಬಿಡ್ತಾನೆ, ಏನು ಅಂತ ಗೊತ್ತಿಲ್ಲ ಅವನಿಗೆ. ಆಗ ಅವನು ತನ್ನ ಪಂಡಿತರುಗಳನ್ನು, ಜೋಯಿಸರನ್ನೆಲ್ಲ ಕರೆಸ್ತಾನೆ. ಈ ಕನಸಿನ ಅರ್ಥವನ್ನು ನನಗೆ ತಿಳಿಸ್ಕೊಡಿ, ಈ ಕನಸು ಏನು ಅಂತ ಹೇಳಿ. ಆದರೆ ಎಲ್ಲರೂ ಕೇಳ್ತಾರೆ, ಸ್ವಾಮಿ ನೀವು ಕನಸು ಹೇಳಿದ್ರೆ ನಾವು ಅದರ ಅರ್ಥ ಹೇಳೋಕ್ಕೆ ರೆಡಿ ಇದ್ದೀವಿ, ಆದರೆ ಕನಸೇ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋಣ ಅಂತ ಹೇಳಿದಾಗ ಅವರು ಅವಾಗ ರಾಜ ಹೇಳ್ತಾನೆ, ಇಲ್ಲ ನನಗೆ ಕನಸು ಮರ್ತೋಗಿದೆ, ನೀವು ಕನಸು ಹೇಳಬೇಕು, ನಂತರ ಅದರ ಅರ್ಥನೂ ಹೇಳಬೇಕು. ಹಾಗೆ ಯಾರು ಹೇಳಲ್ವೋ ಅವ್ರನ್ನೆಲ್ಲ ಕೊಂದಾಕ್ಬಿಡ್ತೀವಿ, ನೀವು ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ. ಅದೇ ರೀತಿಯ ಮೂರ್ಖತನದ ಪರಮಾವಧಿ ಅಂತಲೇ ನಾವು ಹೇಳ್ಬಹುದು. ರಾಜ ಕಂಡಿರುವಂಥ ಕನಸು ಇವ್ರಿಗೆ ಹೆಂಗೆ ಗೊತ್ತಾಗಬೇಕು, ಇವರು ತಮ್ಮ ಮನೆಗಳಲ್ಲಿರಬೇಕಾದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗಬೇಕು. ಆದರೆ ಅವರೊಂದು ಮಾತು ಹೇಳ್ತಾರೆ 11ನೇ ವಾಕ್ಯದಲ್ಲಿ, ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು. ನೀವು ಕೇಳ್ತಾ ಇರೋದು ಕನಸು ಸಹ ನೀವು ರಾತ್ರಿ ನಿಮ್ಮ ರೂಮಲ್ಲಿದ್ದಾಗ ನಿಮ್ಮ ಹೃದಯದಲ್ಲಿ ಬಂದಂಥದ್ದು, ನಿಮಗೆ ಕಂಡಂತಹ ಕನಸು ನಮಗೆ ಗೊತ್ತಾಗಬೇಕು, ಅದು ನೀವು ಕೇಳ್ತಾ ಇರೋದು ಕಷ್ಟ ಇರೋದು. ಆದರೆ ನರಜನ್ಮದವರ ಮಧ್ಯೆ ವಾಸಿಸದ ದೇವರುಗಳೇ ಹೊರತು ಇನ್ಯಾರು ಅದನ್ನು ತಿಳಿಸಲ್ಲ. ಅವ್ರಿಗೊಂದು ವಿಷಯ ಗೊತ್ತಾಯಿತು, ನಮ್ಮ ಮಧ್ಯದಲ್ಲಿ ಕೆಲವು ದೇವರುಗಳಿದ್ದಾವೆ, ಅವರ ಸಹಾಯದಿಂದ ನಾವೇನು ಮಾಡ್ತಾ ಇದ್ದೀವಿ, ನಿಮಗೆ ಆ ಕನಸಿನ ಅರ್ಥ ಹೇಳ್ತಾ ಇದ್ದೀವಿ. ಆದರೆ ಈ ಕನಸನ್ನು ಹೇಳಬೇಕು ಅಂತ ಹೇಳಿದ್ರೆ ಮನುಷ್ಯರ ಮಧ್ಯದಲ್ಲಿ ವಾಸಿಸದೇ ಇರುವಂತಹ ದೇವರು ಯಾರಾದರೂ ಇದ್ದರೆ ಅವರು ಮಾತ್ರ ಹೇಳಬಹುದು ಅನ್ನೋದನ್ನು ಸಹ ಅವ್ರು ಹೇಳ್ತಾ ಇದ್ದಾರೆ. ಅವಾಗ ಅವ್ರಿಗೆ ಗೊತ್ತು, ಅವರು ಮಾಡ್ತಾ ಇರುವಂತಹ ದೇವರುಗಳು ಯಾವುದಕ್ಕೂ ಪ್ರಯೋಜನವಿಲ್ಲದ ಸಾಧಾರಣವಾದ ಕಾರ್ಯಗಳನ್ನು ಬೇಕಾದ್ರೆ ಮಾಡಬಹುದು. ಇದು ಅಸಾಧ್ಯವಾದ ಕಾರ್ಯ, ಇದು ಕಷ್ಟಕರವಾದ ಕಾರ್ಯ, ಇದು ಮಾಡೋಕ್ಕಾಗಲ್ಲ ಎಂಬುದನ್ನು ಅವರು ಹೇಳ್ತಾ ಇದ್ದಾರೆ. ನಂತರ ಎಲ್ಲರನ್ನೂ ಕೊಲ್ಲೋದಕ್ಕೆ ಅಂತ ಹುಡುಕಿದಾಗ ದಾನಿಯೇಲ ಬಹಳ ಬುದ್ಧಿಪೂರ್ವಕವಾಗಿ ರಾಜನ ಹತ್ರ ಅಥವಾ ರಾಜನ ಒಂದು ಸಹಾಯಕನ ಹತ್ರ ಮಾತಾಡಿ, ನನಗೆ ಸ್ವಲ್ಪ ಸಮಯ ಕೊಟ್ಟರೆ ನಾನು ಅದರ ಅರ್ಥವನ್ನು ತಿಳಿಸ್ತೇನೆ ಅಂತ ಹೇಳಿ ಅವನು ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನ ಕರೆದು ಒಟ್ಟಿಗೆ ಕೂತ್ಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನೀನು ನರಜನ್ಮದವರ ಮಧ್ಯೆ ವಾಸಿಸುವವನಲ್ಲ, ಅಥವಾ ನರಜನ್ಮದವರ ಆ ಮಾಡಿದಂತಹ ವಿಗ್ರಹಗಳಲ್ಲ. ನೀನು ಸರ್ವಶಕ್ತನಾದ ದೇವರು, ನಿನ್ನ ಸರ್ವವ್ಯಾಪಿಯಾದ ಜೀವ ಸ್ವರೂಪನಾದ ದೇವರು. ನಮಗೆ ಆ ರಹಸ್ಯವನ್ನು ವ್ಯಕ್ತಗೊಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಯಲ್ಲಿ ದೇವರು ಅದನ್ನು ಪ್ರಕಟಿಸ್ತಾರೆ. ರಾತ್ರಿಯಲ್ಲಿ ದಾನಿಯೇಲನಿಗೆ ಅದು ವ್ಯಕ್ತವಾಯಿತು. ರಾತ್ರಿಯಲ್ಲಿ ತನ್ನ ಮನೆಯಲ್ಲಿದ್ದಾಗ, ಅರಮನೆಯಲ್ಲಿದ್ದಾಗ ನೆಬೂಕದ್ನೆಚ್ಚರನಿಗೆ ಬಂದಂತಹ ಕನಸನ್ನು, ದೇವರು ಕೊಟ್ಟಂತಹ ಕನಸನ್ನು ಈಗ ದಾನಿಯೇಲನ ಮನೆಯಲ್ಲಿ, ದಾನಿಯೇಲನ ಹೃದಯದಲ್ಲಿ ಅದೇ ಕನಸನ್ನು ಕೊಡ್ತಾ ಇದ್ದಾರೆ. ನಂತರ ಮುಂದೆ ಅವನು ಬಂದು ಆ ರಾಜನ ಬಳಿಯಲ್ಲಿ ಮಾತನಾಡುವಂಥ ಸಮಯದಲ್ಲಿ ಅವನು ಹೇಳುವಂತಹ ಒಂದು ಮಾತಿದೆ, ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬನಿದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ. ಅದು ದಾನಿಯೇಲ್ ಅಂತಲ್ಲ ಹೇಳ್ತಾ ಇರೋದು, ಅವನು ಪರಲೋಕದಲ್ಲಿದ್ದಾನೆ. ಆತನು ದೇವರು, ಆತನು ಪರಲೋಕದಲ್ಲಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಅಸಾಧ್ಯಗಳು ಮುಂದೆ ಬರುವಾಗ, ಅಸಾಧ್ಯವಾದಂತಹ ಕಾರ್ಯಗಳು ಬರುವಾಗ, ಇನ್ನು ಯಾರಿಗೂ ಆಗಲ್ಲ, ಇದರಿಂದ ಯಾರಿಗೂ ಇದನ್ನು ಬಿಡುಗಡೆ ಕೊಡೋಕ್ಕಾಗಲ್ಲ, ಇದಕ್ಕೆ ಒಂದು ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಹೇಳುವಾಗ, ಎಲ್ಲರೂ ಸೋತು ಹೋಗುವಾಗಲೂ ಜಯಶಾಲಿಯಾಗಿ ನಿಲ್ಲುವಂತಹ ಒಬ್ಬ ದೇವರ ಬಳಿಯಲ್ಲಿ ನೀನು ಹೋಗೋದಾದರೆ, ಎಲ್ಲರೂ ಸೋತರು, ಪಂಡಿತರು, ಜೋಯಿಸರು ಎಲ್ಲ ಸೋತರು, ಇಲ್ಲ ಸರ್ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ, ಮರಣಕ್ಕೂ ನಾವು ರೆಡಿ ಇದ್ದೀವಿ, ಯಾಕೆಂದರೆ ನಮ್ಮ ಕೈಯಲ್ಲಿ ಇದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ. ಆದರೆ ದಾನಿಯೇಲನಿಗೊಂದು ನಂಬಿಕೆ ಇತ್ತು, ನಾನು ಆರಾಧಿಸುವಂಥ ದೇವರು ಎಂಥ ದೊಡ್ಡ ಸಮಸ್ಯೆಗೂ ಪರಿಹಾರ ಕೊಡುವ ದೇವರು, ಎಂಥ ದೊಡ್ಡ ಇಕ್ಕಟ್ಟಾದಂತಹ ಕಾರ್ಯಗಳಿಗೂ ಪರಿಹಾರ ಕೊಡುವಂತಹ ದೇವರು. ಅವನಿಗೊಂದು ನಂಬಿಕೆ ಇದ್ದು ಅವನು ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳ್ತಾನೆ, ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಆತನು ಪ್ರಾರ್ಥನೆ ಕೇಳುವವನು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು. ಈ ಬೆಳಗ್ಗೆ ನಿನ್ನ ಜೀವಿತದ ಸಮಸ್ಯೆಗಳು, ಇಕ್ಕಟ್ಟುಗಳು, ಪರಿಸ್ಥಿತಿಗಳು ವೇದನಾಜನಕವಾಗಿರಬಹುದು, ಆದರೆ ಅದಕ್ಕೆ ಪರಿಹಾರ ಮನುಷ್ಯರಲ್ಲಿ ನೀನು ಹುಡುಕಿ ಮನುಷ್ಯರಿಂದ ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದರೂ ಸಹ ನಿನಗೆ ಸಿಗದೇ ಇರುವಾಗಲೂ ಸಹ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವ
ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಆ ದೇವರು, ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಒಬ್ಬ ದೇವರಿದ್ದಾನೆ. ಆ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ದೇವರು, ಆತನು ಪರಲೋಕದಲ್ಲಿದ್ದಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ನೀನು ನಿರಾಶೆ ಪಡಬೇಡ. ಎಲ್ಲರೂ ಯೋಚನೆ ಮಾಡಿದ್ರು ಮರಣವೇ ನಮಗೆ ಗತಿ, ಆದರೆ ದಾನಿಯೇಲನಿಗೆ ಟೆನ್ಷನ್ ಇಲ್ಲ. ದಾನಿಯೇಲನಿಗೆ ಒಂದು ವಿಷಯ ಗೊತ್ತಿತ್ತು, ನಾನು ಪ್ರಾರ್ಥಿಸುವ ದೇವರು, ನಾನು ಆರಾಧಿಸುವ ದೇವರು, ಆತನು ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಈ ಬೆಳಗ್ಗೆ ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. ದಾನಿಯೇಲನು ತನ್ನ ಸ್ನೇಹಿತರನ್ನು ಕರೆದು ಪ್ರಾರ್ಥನೆ ಮಾಡಿದ ಹಾಗೆ ನೀನು ನಿನ್ನ ಕುಟುಂಬದೊಂದಿಗೆ ಅಸಾಧ್ಯಗಳನ್ನು ನೋಡಿಕೊಂಡು ನಿರಾಶೆ ಪಡದೆ ಕುಟುಂಬದೊಂದಿಗೆ ಕೂತು ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರು ನಿನಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವಪ್ಪ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ದೇವರು ನೀನು ನಮಗೋಸ್ಕರ ಪರಲೋಕದಲ್ಲಿ ಜೀವಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಂಬಿಕೆ ಕಳೆದುಕೊಳ್ಳದೆ ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.